ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಇನ್ನೇನು ಕೆಲವೇ ದಿನಗಳಲ್ಲೇ ಶುರುವಾಗುತ್ತೆ. ಅಂಡ್ ಇದ್ರ ಜೊತೆಗೆ ಎಲ್ಲಾ ಫ್ರಾಂಚೈಸಿಗಳು ಸಖತ್ತಾಗಿ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಯಾಕಪ್ಪ ಅಂದ್ರೆ IPL ಅಲ್ಲಿ ತಮ್ಮ ಟೀಮ್ ನ ಗೆಲ್ಲಿಸೋದಕ್ಕೆ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಬೇಕಲ್ಲ, ಅದ್ರ ಕಡೆ ಕಾರ್ಯನಿರತರಾಗಿದ್ದಾರೆ. ಇದ್ರಗಳ ಮಧ್ಯ KKR ಇಂದ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ. ಅದು ಏನಪ್ಪಾ ಅಂದ್ರೆ ಈ ಸಲದ ಮಿನಿ ಹರಾಜಿಗೂ ಮುಂಚೆ ಎಲ್ಲಾ ಟೀಮ್ಗಳು ತಮ್ಮ ಟೀಮ್ ಅಲ್ಲಿ ಯಾವೆಲ್ಲ ಆಟಗಾರನ ರಿಟೈನ್ ಮಾಡ್ಕೊಳ್ತೀವಿ, ಯಾವೆಲ್ಲ ಆಟಗಾರನ ಹೊರಗಡೆ ಬಿಡ್ತೀವಿ ಹರಾಜಿಗಂತ ಒಂದು ಲಿಸ್ಟ್ ನ ಪಾಸ್ ಮಾಡಬೇಕು. ಆ ಲಿಸ್ಟ್ ನ ಪಾಸ್ ಮಾಡೋದಕ್ಕೆ ಕೊನೆಯ ದಿನಾಂಕ ಯಾವುದು ಅಂದ್ರೆ ಈ ತಿಂಗಳು ನವೆಂಬರ್ 15 ಕೊನೆಯ ದಿನಾಂಕ. ಡಿಸೆಂಬರ್ 15ರಿಂದ IPL ಶುರುವಾಗುತ್ತೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಈಗ KKR ಇಂದ ಬಂದಿರೋ ಮಾಹಿತಿ ಏನಂದ್ರೆ ಪ್ರತಿ ಟೀಮ್ಗೂ 120 ಕೋಟಿ ಋಣ ಕೊಡ್ತಾರೆ. ಏನಪ್ಪಾ ಅಂದ್ರೆ ಯಾರನ್ನೆಲ್ಲ ರಿಟೈರ್ ಮಾಡ್ಕೊಳ್ತಾರೆ ಅಂಡ್ ಯಾರನ್ನೆಲ್ಲ ಹರಾಜಿನಲ್ಲಿ ಕೂಗ್ಕೊಳ್ತಾರೆ ಅದು ಒಂದು ಫ್ರಾಂಚೈಸಿ ಕೈಲಿರುತ್ತೆ. ಇಲ್ಲಿ KKR ನವ್ರು ಏನ್ ಮಾಡಿದ್ರು ಅಂದ್ರೆ 80 ಕೋಟಿ ಋಣ ಒಂದು ರಿಟೈನ್ ಮಾಡ್ಕೊಳ್ಳೋದಕ್ಕೆ ಆಟಗಾರನ ಸ್ಟಾರ್ ಆಟಗಾರನ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಂಡು ಇನ್ನು ಮಿಕ್ಕಿರೋ 40 ಕೋಟಿನ ಮಿನಿ ಹರಾಜಿಗೆ ಹಾಕ್ತಾರೆ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಏನಪ್ಪಾ ಅಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಮಿನಿ ಹರಾಜಿಗೆ ಸಿದ್ಧತೆಗಳು ಶುರುವಾಗಿದೆ. ಈಗಾಗಲೇ ಎಲ್ಲಾ ಫ್ರಾಂಚೈಸಿ ರಿಟೈನ್ ಆಟಗಾರರ ಪಟ್ಟಿಯನ್ನು ಸಿದ್ಧಪಡಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಇದರ ನಡುವೆ ಕೋಲ್ಕತಾ ನೈಟ್ ರೈಡರ್ಸ್ ಕಡೆಯಿಂದ ಮಹತ್ವದ ಮಾಹಿತಿಯೊಂದು ಹೊರಬಿದ್ದಿದೆ. ಏನಪ್ಪಾ ಅಂದ್ರೆ ಹೌದು, IPL ಮಿನಿ ಹರಾಜಿಗೂ ಮುನ್ನ ಕೋಲ್ಕತಾ ನೈಟ್ ರೈಡರ್ಸ್ ಫ್ರಾಂಚೈಸಿ ಒಂದಷ್ಟು ಪ್ರಮುಖ ಆಟಗಾರರನ್ನು ಬಿಡುಗಡೆ ಮಾಡುವುದು ಖಚಿತ. ಹೀಗೆ ಸ್ಟಾರ್ ಆಟಗಾರರನ್ನು ರಿಲೀಸ್ ಮಾಡಿ KKR ಸುಮಾರು 40 ಕೋಟಿ ರು ಮೊತ್ತದೊಂದಿಗೆ ಹರಾಜಿನಲ್ಲಿ ಕಾಣಿಸಿಕೊಳ್ಳುವ ಪ್ಲಾನ್ ರೂಪಿಸಿದೆ. ಅಂದ್ರೆ ಇನ್ನು 40 ಕೋಟಿಲಿ ಎಷ್ಟು ಜನನ ತಗೋಬಹುದು, ಎಷ್ಟು ಜನನ ಬಿಡಬಹುದು ಗೊತ್ತಿಲ್ಲ. ಬಟ್ 80 ಕೋಟಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಂದಿಷ್ಟು ಸ್ಟಾರ್ ಆಟಗಾರನ ಒಂದಿಷ್ಟು ಮೈನ್ ಪ್ಲೇಯರ್ಸ್ ಗಳನ್ನ ಉಳಿಸ್ಕೊಂಡಿರ್ತಾರೆ, ಒಂದು ರಿಟೈನ್ ಮಾಡ್ಕೊಂಡಿರ್ತಾರೆ. ಇನ್ನ ಅಂದರೆ ಕಳೆದ ಸೀಸನ್ ಹರಾಜು ಮೊತ್ತದ 1/3 ಭಾಗದೊಂದಿಗೆ ಈ ಬಾರಿ KKR ಮಿನಿ ಹರಾಜನ್ನು ಎದುರಿಸಲಿದೆ. IPL 2025ರ ಮೆಗಾ ಹರಾಜಿಗಾಗಿ ಪ್ರತಿ ಫ್ರಾಂಚೈಸಿಗೂ 120 ಕೋಟಿ ರು ನಿಗದಿ ಮಾಡಲಾಗಿತ್ತು. ಇದೀಗ ಅದರಲ್ಲಿ 80 ಕೋಟಿ ರು ಮೊತ್ತದ ಆಟಗಾರರನ್ನು ಉಳಿಸಿಕೊಳ್ಳಲು KKR ಮುಂದಾಗಿದೆ. ಅವ್ರು ಯಾರ್ಯಾರಪ್ಪ ಅಂದ್ರೆ ಇಲ್ಲಿ ನೀವು ಶಾಕ್ ಆಗ್ತೀರಾ. ಅವ್ರು ಯಾರೆಲ್ಲ ಬಿಡೋದಕ್ಕೆ ಒಂದು ಮುಂದಾಗಿದ್ದಾರೆ ಅಂದ್ರೆ ಇನ್ನು ಮಿನಿ ಹರಾಜಿಗೂ ಮುನ್ನ KKR ಬಿಡುಗಡೆ ಮಾಡಲಿರುವ ಆಟಗಾರರ ಪಟ್ಟಿ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ ಮೊದಲನೇ ಹೆಸರು ಇರೋದು ವೆಂಕಟೇಶ್ ಅಯ್ಯಂಗಾರ್ ಅವ್ರದಿದೆ. ಅಂದ್ರೆ ಆಟಗಾರನ ಬಿಡುಗಡೆ ಮಾಡೋದು ವೆಂಕಟೇಶ್ ಅಯ್ಯಂಗಾರ್. ನೆಕ್ಸ್ಟ್ ಬಂದ್ಬಿಟ್ರೆ ಆಂಡ್ರಿಕ್ ನೋಕಿಯಾ. ನೆಕ್ಸ್ಟ್ ಕ್ವಿಂಟನ್ ಡಿಕಾಕ್ ಅಂತ ಕ್ವಿಂಟನ್ ಡಿಕಾಕ್. ಸೆನ್ಸರ್ ಜಾನ್ಸ್. ನೆಕ್ಸ್ಟ್ ಮೊಯಿನ್ ಅಲಿ, ರಹಮಾನುಲ್ ಗರ್ಬಾಜ್ ಹೆಸರುಗಳು ಮುಂಚೂಣಿಯಲ್ಲಿದೆ. ಈ 6 ಆಟಗಾರರು ಬಿಡುಗಡೆ ಮಾಡಿದರೆ KKR ತಂಡದ ಪರ್ಸ್ ಮೊತ್ತ 40.65 ಕೋಟಿ ರು ಆಗಲಿದೆ. ಅಂದ್ರೆ ಇನ್ನು 40 ಕೋಟಿ 65 ಲಕ್ಷ ಅವ್ರ ಹತ್ರ ಉಳಿಯುತ್ತೆ. ಇನ್ನು ಮಿಕ್ಕಿರ ಹಂಗಾದ್ರೆ ವೆಂಕಟೇಶ್ ಅಯ್ಯಂಗಾರ್ನು ಬಿಟ್ರೆ ಯಾರನ್ನ ರಿಟರ್ನ್ ಮಾಡ್ಕೊಂಡಿರ್ಬೋದು KKR? ಗೆಸ್ ಮಾಡಿದ್ರೆ ಒಂದು ಕಾಮೆಂಟ್ಸ್ ತಿಳಿಸಿ. ಇನ್ನು ನೋಡೋಣ ಮತ್ತೆ ಏನೆಲ್ಲ ಅಪ್ಡೇಟ್ ಬರುತ್ತೆ ಇವ್ರ ಕಡೆಯಿಂದ. ಇನ್ನು ಮಿಕ್ಕಿರ ಎಲ್ಲಾ ಟೀಮ್ಗಳ್ದು ಏನೇನು ಅಪ್ಡೇಟ್ ಬಂದು ನಾನು ನಿಮ್ಗೆ ಕೊಡ್ತೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಬಾಯ್.